ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕರ್ನಾಟಕದ ಕುರ್ಚಿ ಕಚ್ಚಾಟದ ಸಮಸ್ಯೆಗೆ ಬೆನ್ನು ಹಾಕಿ ಓಡುತ್ತಿರುವ ಕಾಂಗ್ರೆಸ್ ವರಿಷ್ಠರು ಇಲ್ಲಿನ ಸಂಘರ್ಷವನ್ನು ಶೀಘ್ರ ಶಮನಗೊಳಿಸುವಂತೆ ಕಾಣುತ್ತಿಲ್ಲ. ಪಕ್ಷದ ಪಾಲಿಗೆ ಮರುಭೂಮಿಯಲ್ಲಿ ಓಯಾಸಿಸ್ನಂತೆ ಉಳಿದುಕೊಂಡಿರುವ ಕರ್ನಾಟಕದಲ್ಲಿ ಸರ್ಕಾರ ಉಳಿಯಬೇಕು ಎಂಬುದಷ್ಟೇ ಅವರ ಅಜೆಂಡಾವಾಗಿದೆ. ಇದೇ ಕಾರಣಕ್ಕೆ ಸಂಘರ್ಷ ಇತ್ಯರ್ಥಕ್ಕೆ ಕೈ ಹಾಕದೆ ಆದಷ್ಟು ಕಾಲ ನೂಕುತ್ತಾ ಸಾಗುತ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ ಸಿದ್ದರಾಮಯ್ಯ ನಾ ಕೊಡೆ ಎನ್ನುತ್ತಿದ್ದರೆ ಡಿ ಕೆ ಶಿವಕುಮಾರ್ ನಾ ಬಿಡೆ ಎನ್ನುತ್ತಿದ್ದಾರೆ. ಇಬ್ಬರು ನಿತ್ಯ ನಿರಂತರ ದಾಳಗಳನ್ನು ಉರುಳಿಸುತ್ತಲೇ ಸಾಗುತ್ತಿದ್ದಾರೆ. ಇವತ್ತು ಕರ್ನಾಟಕದ $1,000,000 ಪ್ರಶ್ನೆಗಳು ಯಾವುವು ಎಂದರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗುತ್ತಾರಾ, ಸಿದ್ದರಾಮಯ್ಯ ಕುರ್ಚಿ ಬಿಡುತ್ತಾರಾ ಎಂಬುವು. ಹಳ್ಳಿಯ ಟೀ ಅಂಗಡಿಗಳಿಂದ ಹಿಡಿದು ವಿಧಾನಸೌಧದ ಪವರ್ ಕಾರಿಡಾರ್ವರೆಗೂ ಎಲ್ಲರವೂ ಇವೇ ಪ್ರಶ್ನೆ. ನೀವು ನಂಬಲೇಬೇಕು, ಈ ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿಯೇ ಉತ್ತರವಿಲ್ಲ. ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ಸ್ಪಷ್ಟತೆ ಇಲ್ಲ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಅವರೇನೋ ಡಿ ಕೆ ಶಿವಕುಮಾರ್ ಪರ ಒತ್ತಡ ಹೇರುತ್ತಲೇ ಇದ್ದಾರೆ. ಅವರ ಮಾತು ಕೇಳಿ ಮುಂದುವರೆದರೆ ಸರ್ಕಾರ ಉಳಿಯುತ್ತದೆ ಎಂಬ ಗ್ಯಾರಂಟಿ ರಾಹುಲ್ಗೆ ಬಂದಿಲ್ಲ. ಹಾಗಂತ ಸುಮ್ಮನಿದ್ದರೂ ಸರ್ಕಾರ ಉಳಿಸಿಕೊಳ್ಳುವುದು ಕಷ್ಟ ಎಂಬುದು ಗೊತ್ತಿದೆ. ಹೀಗಾಗಿಯೇ ಸಿದ್ದರಾಮಯ್ಯ ಅವರ ಸಂಪುಟ ಪುನಾರಚನೆ ಬೇಡಿಕೆಗೆ ಅನುಮತಿ ಸಿಕ್ಕಿಲ್ಲ. ಕುರ್ಚಿ ಕಚ್ಚಾಟಕ್ಕೆ ಅಂತ್ಯ ಹಾಡಲು ಮುಂದಾಗಿಲ್ಲ. ತಟಸ್ಥವಾಗಿಯೇ ಉಳಿಯುವ ಮೂಲಕ ಟೈಮ್ ಕಿಲ್ ಮಾಡಲಾಗುತ್ತಿದೆ. ಈ ನಡುವೆ ಕರ್ನಾಟಕ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಿರಿಕ್ ಮಾಡುತ್ತಿರುವ ರಾಹುಲ್ ಗಾಂಧಿ ಹಿರಿಯ ನಾಯಕನ ನಿದ್ದೆಗೆಡಿಸಿದ್ದಾರೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಜಂಗಿ ಕುಸ್ತಿ ಖರ್ಗೆ ಅವರಿಗೆ ಪೀಕಲಾಟ ತಂದಿಟ್ಟಿದೆ. ಮತ್ತೊಂದು ಕಡೆ ಸಿಎಂ ಹುದ್ದೆ ಪಟ್ಟದ ಆಟದಲ್ಲಿ ತಂತ್ರ ಬದಲಿಸಿ ನಿಮ್ಮ ವಿಚಾರದಲ್ಲಿ ತಾಯಿ ಮತ್ತು ತನ್ನಣ್ಣ ರಾಹುಲ್ಗೆ ಬರುತ್ತಿರುವ ಫೀಡ್ಬ್ಯಾಕ್ಗಳು ಸಮಾಧಾನಕರವಾಗಿಲ್ಲ. ಹೀಗೆ ಮುಂದುವರೆದರೆ ನೀವು ಕುರ್ಚಿ ಆಸೆ ಬಿಡಬೇಕಾಗುತ್ತದೆ ಎಂಬ ಸಂದೇಶ ಪ್ರಿಯಾಂಕಾ ಗಾಂಧಿ ಕಡೆಯಿಂದ ಡಿಕೆಗೆ ಬಂದಿದೆ ಎನ್ನಲಾಗುತ್ತಿದ್ದು, ಅಲ್ಲಿಂದ ಸಿಗ್ನಲ್ ಬರುತ್ತಲೇ ಡಿಕೆ ರಕ್ಷಣಾತ್ಮಕ ಆಟ ಪ್ಲೇ ಮಾಡಿದ್ದಾರೆ. ಶತ್ರು ಸ್ನೇಹ ಯಾಗ ಚುರುಕುಗೊಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಮಾಡಿರುವ ಕಿರಿಕ್ ಏನು? ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಕಳಿಸಿರುವ ಪೂರ್ಣ ಸಂದೇಶ ಏನು? ಹೈಕಮಾಂಡ್ ಅಂತಿಮ ನಿರ್ಧಾರ ಹೊರಬಿದ್ದ ದಿನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ದಂಗೆ ಫಿಕ್ಸ್ ಎನ್ನುವ ವಾತಾವರಣ ಸೃಷ್ಟಿಯಾಗಿರುವುದು ಏಕೆ? ಎಲ್ಲವನ್ನೂ ವಿಸ್ತೃತವಾಗಿ ವಿವರಿಸುತ್ತೇನೆ, ತಣ್ಣಗೆ ಕೇಳಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯಮಾಡಿ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಮಿತ್ರರೇ, ಡಿ ಕೆ ಶಿವಕುಮಾರ್ ಕಳೆದ 2 ತಿಂಗಳಿನಿಂದ ರಾಹುಲ್ ಗಾಂಧಿ ಅವರ 1-to-1 ಭೇಟಿಗೆ ಪ್ರಯತ್ನಿಸುತ್ತಿದ್ದಾರೆ. ಅದು ಈವರೆಗೂ ಸಾಧ್ಯವಾಗಿಲ್ಲ. ಹೋದಾಗೆಲ್ಲ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಬಂಡಿ ನಿರಾಸೆಯ ಮುಖವತ್ತು ದೆಹಲಿಯಿಂದ ಬೆಂಗಳೂರು ತಲುಪಿಕೊಂಡಿದ್ದೇ ಆಯಿತು. ಕಳೆದ ತಿಂಗಳು ವೇಟ್ ವಿಲ್ ಕಾಲ್ ಯು ಎಂಬ ಸಂದೇಶ ಬಂದಿದ್ದೇ ಕೊನೆ. ಅಲ್ಲಿಂದ ಇಲ್ಲಿಯವರೆಗೂ ನೇರವಾಗಿ ರಾಹುಲ್ ಕಡೆಯಿಂದ ಯಾವ ಸಂದೇಶವೂ ಡಿಕೆಗೆ ಬಂದಿಲ್ಲ. ವೋಟ್ ಚೋರಿ ರ್ಯಾಲಿ ಸಂದರ್ಭದಲ್ಲಿ ಇಂದಿರಾ ಭವನದಲ್ಲಿ ಏರ್ಪಡಿಸಿದ್ದ ಭೋಜನ ಕೂಟದಲ್ಲಿ ಭಾಗವಹಿಸಿದ್ದಾಗ ಆ ಭೇಟಿ ಕೇವಲ ಕುಶಲೋಪರಿಗೆ ಸೀಮಿತವಾಗಿತ್ತೇ ಹೊರತು ಬೇರೆ ಪ್ರಯೋಜನವಾಗಿಲ್ಲ. ರಾಬರ್ಟ್ ವಾದ್ರಾ ಮೂಲಕ ಪ್ರಿಯಾಂಕಾ ಗಾಂಧಿ ಡಿಕೆಗೆ ನೇರ ಸಂಪರ್ಕದಲ್ಲಿರುವುದು ನಿಜ. ಬಂಡೆ ಪರ ಕನ್ಸರ್ನ್ ಇರುವ ಆಕೆ ತನ್ನ ತಾಯಿ ಮತ್ತು ಸಹೋದರನ ಮನವೊಲಿಕೆಗೆ ಮಾಡುತ್ತಿರುವ ಕಸರತ್ತುಗಳು ಫಲಿಸುತ್ತಿಲ್ಲ. ಬಿ ಹೋಪ್ಫುಲ್ ಎಂಬ ಸಂದೇಶ ಕಳಿಸುತ್ತಲೇ ಇದ್ದ ಪ್ರಿಯಾಂಕಾ ಟೋನು ಈಗ ಬದಲಾಗಿದೆ. ಶಿವಕುಮಾರ್ ಜಿ, ನಿಮ್ಮನ್ನು ಮುಖ್ಯಮಂತ್ರಿ ಹುದ್ದೆಗೆ ತಂದರೆ ನಿಮ್ಮ ವಿರೋಧಿ ಬಣದಲ್ಲಿರುವ ಪಕ್ಷದ ಹಿರಿಯ ನಾಯಕರ ಗುಂಪು ಸುಮ್ಮನಿರುವುದಿಲ್ಲ. ಅವರು ಸರ್ಕಾರವನ್ನು ಅಲುಗಾಡಿಸುತ್ತಾರೆ. ಸರ್ಕಾರಕ್ಕೆ ಅವರಿಂದ ಅಪಾಯವಿದೆ. ನಿಮಗಿಂತ ನಿಮ್ಮ ಶತ್ರುಪಾಳೆಯ ಎಲ್ಲ ರೀತಿಯಲ್ಲೂ ಪ್ರಬಲವಾಗಿದೆ ಎಂಬ ಮೆಸೇಜು ರಾಹುಲ್ಗೆ ಬಂದಿದೆ. ನೀವು ಎಲ್ಲರನ್ನೂ ಓಲೈಕೆ ಮಾಡಿ ಮನವೊಲಿಸಿಕೊಂಡು ನಿಮಗೆ ಪೂರಕವಾಗುವ ವಾತಾವರಣ ನಿರ್ಮಿಸಿಕೊಳ್ಳಿ. ಏನೇ ಆದರೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುವೆ ಎನ್ನುವ ಭರವಸೆಯನ್ನು ರಾಹುಲ್ ಮನಸ್ಸಿನಲ್ಲಿ ಮೂಡಿಸಿ. ನಿಮ್ಮನ್ನು ಸಿಎಂ ಹುದ್ದೆಗೆ ತಂದರೆ ಸರ್ಕಾರ ಪತನವಾಗಬಹುದು ಎಂಬ ಅಭಿಪ್ರಾಯ ರಾಹುಲ್ಗೆ ಇರುವಾಗ ನಾವಾದರೂ ಏನು ಮಾಡಲು ಸಾಧ್ಯ ಎಂದು ಪ್ರಿಯಾಂಕಾ ಗಾಂಧಿ ಕೈಚೆಲ್ಲಿದ್ದಾರೆ. ಯಾವಾಗ ಪ್ರಿಯಾಂಕಾ ಕಡೆಯಿಂದಲೂ ಇಂಥ ನೆಗೆಟಿವ್ ಮೆಸೇಜ್ ಬಂತೋ ಡಿಕೆ ಶತ್ರು ಸ್ನೇಹ ಯಾಗ ಮುಂದುವರಿಸಿದರು. ಸಿದ್ದು ಬಣದ ಕಟ್ಟಾಳುಗಳಾದ ಜಮೀರ್ ಅಹ್ಮದ್, ಸತೀಶ್ ಜಾರಕಿಹೊಳಿ, KJ ಜಾರ್ಜ್, MB ಪಾಟೀಲ್ ನಂತರ KN ರಾಜಣ್ಣ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಬೆಂಬಲ ಕೋರಿದರು. ಹೈಕಮಾಂಡ್ ತಮಗೆ ನಾಯಕತ್ವ ವಹಿಸುವ ನಿರ್ಧಾರ ಕೈಗೊಂಡರೆ ನೀವು ಸಹಕರಿಸಬೇಕು. ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನಗಳನ್ನು ಮಾಡದೆ ನನಗೆ ಬೆಂಬಲ ನೀಡಿದರೆ ಭವಿಷ್ಯದ ರಾಜಕಾರಣದಲ್ಲಿ ಗಟ್ಟಿಯಾಗಿ ನಿಮ್ಮ ಪರ ನಿಲ್ಲುತ್ತೇನೆ ಎಂದು ಮನವೊಲಿಕೆ ಪ್ರಯತ್ನ ನಡೆಸಿದರು. ರಾಜಣ್ಣ ಅವರಿಗಂತೂ ಹಿಂದೆ SM ಕೃಷ್ಣ ಸರ್ಕಾರದ ಸಮಯದಲ್ಲಿ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಲು ನೀಡಿದ್ದ ಬೆಂಬಲ ಮತ್ತು
ಸಾಮಾನ್ಯ ಕ್ಷೇತ್ರವಾಗಿರುವ ಮಧುಗಿರಿಯಲ್ಲಿ ಟಿಕೆಟ್ ಕೊಡಲು ನೀಡಿದ ಸಹಮತವನ್ನು ನೆನಪಿಸಿದರು. ಡಿಕೆ ನಡೆಸಿದ ಈ ಶತ್ರು ಸ್ನೇಹ ಯಾಗ ಫಲ ಕೊಟ್ಟಂತೆ ಕಾಣುತ್ತಿಲ್ಲ. ಈ ನಡುವೆ ಕರ್ನಾಟಕದ ಕುರ್ಚಿ ಕದನದ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ರಾಹುಲ್ ತೀವ್ರ ಒತ್ತಡ ಇರುತ್ತಿದ್ದಾರೆ ಎನ್ನಲಾಗಿದೆ. ಸಿಟ್ಟಾಗಿದ್ದಾರೆ ಎನ್ನಲಾಗಿದೆ. ಏನದು ಮುಂದೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನದ ವಿಚಾರದಲ್ಲಿ 16 ಕಡೆಯಿಂದ ಫೀಡ್ಬ್ಯಾಕ್ ಪಡೆದಿರುವ ರಾಹುಲ್ ಗಾಂಧಿಗೆ ಈ ವಿಚಾರಕ್ಕೆ ಪರಿಹಾರ ಸೂತ್ರ ಕಂಡುಹಿಡಿಯುವುದು ತಮ್ಮಿಂದ ಸಾಧ್ಯವೇ ಇಲ್ಲ ಅನಿಸಿಬಿಟ್ಟಿದೆ. ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಅವರ ಜೊತೆ ಇರುವ ಅತಿರಥ ಮಹಾರಥ ನಾಯಕರು ಖಂಡಿತ ಸರ್ಕಾರವನ್ನು ಬಾಳಲು ಬಿಡುವುದಿಲ್ಲ. ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ಅಧಿಕಾರ ಹಸ್ತಾಂತರ ಮಾಡಿಸೋಣ ಅಂದರೆ ಅವರು ಬಗ್ಗುವ ಮನಸ್ಥಿತಿಯಲ್ಲಿಲ್ಲ. ಇತ್ತ ಡಿಕೆ ಶಿವಕುಮಾರ್ ಹಿಂದೆ ನಾವೇ ಕೊಟ್ಟ ವಚನವನ್ನು ನೆನಪಿಸುತ್ತಾ ಚುನಾವಣೆ ಗೆಲ್ಲಲು ತಮ್ಮ ಕೊಡುಗೆ ಹೆಚ್ಚಿದೆ ಎನ್ನುತ್ತಿರುವುದರಿಂದ ಅವರನ್ನು ಸುಮ್ಮನಿಸುವುದು ಸಾಧ್ಯವಾಗುವುದಿಲ್ಲ. ಹೀಗಿರುವಾಗ ಸಿದ್ದರಾಮಯ್ಯ ಅವರನ್ನೇ ಪೂರ್ಣಾವಧಿಗೆ ಮುಂದುವರಿಸುವ ನಿರ್ಧಾರವನ್ನು ನಾವು ತೆಗೆದುಕೊಳ್ಳುವಂತಿಲ್ಲ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಿಸುವ ವಿಚಾರಕ್ಕೂ ಕೈ ಹಾಕುವಂತಿಲ್ಲ. ಅವರವರೇ ಈ ವಿಚಾರ ಸೆಟಲ್ ಮಾಡಿಕೊಳ್ಳಲಿ ಎಂಬ ಭಾವನೆ ರಾಹುಲ್ ಗಾಂಧಿಯವರಲ್ಲಿ ಮೂಡಿದೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಭೇಟಿಯಾಗಲು ಆತನಿಗೆ ಮುಖವಿಲ್ಲ. ಸಿದ್ದರಾಮಯ್ಯ ಅವರನ್ನು ಮಾತುಕತೆಗೆ ಕರೆಯುವ ಸಾಹಸಕ್ಕೂ ಕೈ ಹಾಕುತ್ತಿಲ್ಲ. ಆದರೆ ಈ ವಿಚಾರದಲ್ಲಿ ಪಕ್ಕದಲ್ಲೇ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಕಿರಿಕ್ ಮಾಡುತ್ತಿರುವ ರಾಹುಲ್, ಖರ್ಗೆಜಿ, ನಿಮ್ಮ ರಾಜ್ಯದ ವಿಚಾರ ನೀವೇ ನಿಭಾಯಿಸಿ, ನಮ್ಮಗಳವರೆಗೂ ಬರಲು ಏಕೆ ಬಿಡುತ್ತೀರಿ? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೀವೇ ನಿರ್ಧಾರ ತೆಗೆದುಕೊಳ್ಳಿ. ನೀವು ಏನಾದರೂ ಮಾಡಿ ಕರ್ನಾಟಕ ಸರ್ಕಾರ ಉಳಿಯಬೇಕಷ್ಟೇ. ನಿಮ್ಮದೇ ರಾಜ್ಯದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆದರೆ ನಿಮ್ಮ ಮೇಲೆ ನಾವು ಹೇಗೆ ಭರವಸೆ ಇಡುವುದು ಎಂದು ಸಿಟ್ಟಿನಿಂದಲೇ ಪ್ರಶ್ನಿಸಿ ಸಂಘರ್ಷ ಇತ್ಯರ್ಥ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಸುದ್ದಿ ಬಂದಿದೆ. ಯಾವಾಗ ರಾಹುಲ್ ಎಲ್ಲ ಭಾರವನ್ನು ತಮ್ಮ ಮೇಲೆ ಹಾಕಿದರೋ ಖರ್ಗೆ ಅವರು ಈ ಭಾರವನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮೇಲೆ ವರ್ಗಾಯಿಸಿ ಗೊಂದಲವನ್ನು ಸ್ಥಳೀಯವಾಗಿಯೇ ಬಗೆಹರಿಸಿಕೊಳ್ಳಿ ಎಂದು ಖಾರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಹುಲ್ ತಮ್ಮ ಬಗ್ಗೆ ತೋರಿದ ಸಿಟ್ಟನ್ನು ಅವರು ಈ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಈ ಕುರ್ಚಿ ಕಚ್ಚಾಟದ ಕತೆ ಇನ್ಯಾವ ತಿರುವು ತೆಗೆದುಕೊಳ್ಳುತ್ತದೋ ಕಾದು ನೋಡಬೇಕು. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.